ಹಾಯ್ ಹಲೋ ನಮಸ್ಕಾರ ಪರವಾಗಿಲ್ಲ. ಹೊಸ ವಿಡಿಯೋಗೆ ಸ್ವಾಗತ. ಹೆಚ್ಚಿನ ವಿಷಯ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೆ, ಹಾಗಾಗಿ ನಾವು ತುಳುವಲ್ಲಿ ಕೂಡ ವಿಡಿಯೋ ಮಾಡುವಂತಾಯಿತು. ಎಲ್ಲರಿಗೂ ನಮಸ್ಕಾರಂ ಮಲಯಾಳದಲ್ಲಿ, ವಣಕಂ ತಮಿಳಿನಲ್ಲಿ. ಬೇರೆ ಬೇರೆ ಭಾಷೆ ಇರುವ ಕಾರಣ ಒಂದೇ ಭಾಷೆಯಲ್ಲಿ ಮಾಡಿದರೆ ಕೆಲವರಿಗೆಲ್ಲ ಅರ್ಥ ಆಗ್ತದೆ. ಆದರೂ ಕೂಡ ವಿವಿಧ ಏಕತೆಯಲ್ಲಿರುವಂತಹ ನಮ್ಮ ಕರ್ನಾಟಕದಲ್ಲಿ ಆ ವಿಷಯಕ್ಕೆ ಬರ್ತೀನಿ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇವತ್ತು ನಾನೊಂದು ಹೊಸ ಸ್ಥಳಕ್ಕೆ ಹೋಗ್ತಿದ್ದೀನಿ, ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಇನ್ನೂ ಗೊತ್ತಾಗಿಲ್ವಾ? ಫೋನ್ ಸ್ವಲ್ಪ ಕ್ರಾಸ್ ಮಾಡಿ ನೋಡಿ. ಇದು ರೋಡ್ ಕಾಣ್ತಿದೆ ಅಲ್ವಾ? ಏನಿರ್ಬೋದು, ಎಲ್ಲಿರ್ಬೋದು? ಏನಿ ಗೆಸ್ಸಸ್? ಎಸ್, ಕೆಲವು ಗೆಸ್ ಮಾಡಿದ್ದಾರೆ, ಕೆಲವು ಗೆಸ್ ಮಾಡ್ತಾ ಇದ್ದಾರೆ. ಇದು ಮೈಸೂರು ಬೆಂಗಳೂರಿನ ಹೈವೇ. ಇದು ಎಲ್ಲಿಂದ ಮೈಸೂರಿನ ಸ್ಟಾರ್ಟ್ ಆಗಿ ಬೆಂಗಳೂರಿಗೆ ನೇರವಾಗಿ. ವಿಶೇಷತೆಯನ್ನ ಹೇಳ್ತಾ ಹೋಗ್ತೀನಿ. ಈ ಹೈವೇಲಿ ಡ್ರೈವಿಂಗ್ ಮಾಡೋದು ತುಂಬಾ ಚಂದ. ಯಾಕೆಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲಿ ಒಂದು ಕೂಡ ಹಂಸಿಲ್ಲ. ನೀವು ಬೇರೆ ಹೋದ್ರೆ ಪಕ್ಕದ ಈ ರಸ್ತೆ ಇದೆಲ್ಲ, ರಸ್ತೆ ಆ ಕಡೆ ಬೇಲಿತರ ಇದೆ ನೋಡಿ, ಆ ಕಡೆ ಹೋದ್ರೆ ನಿಮಗೆ ನೂರಾರು ಹಂಸಗಳು ಸಿಗ್ತದೆ. ಬೆಂಗಳೂರು ಮೈಸೂರು ಹೈವೇಲಿ ಹೋದ್ರೆ ಒಂದೇ ಒಂದು ಹಂಸ ಇಲ್ಲ. 80, 90, 100 ಅಲ್ಲಿ ಹೋಗ್ಬೋದು ನೋಡಿ ಹೇಗೆ ಬರ್ತಿದ್ದಾರೆ. ಒಟ್ಟಿನಲ್ಲಿ ನಾನು ಹೆಚ್ಚು ಟಿವಿಯಲ್ಲಿ ಮತ್ತೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೆ. ಬೆಂಗಳೂರು ಮೈಸೂರು ಹೈವೇ ತುಂಬಾ ಚೆನ್ನಾಗಿ ಇದೆ, ಒಂದೂವರೆ ಗಂಟೆಯಲ್ಲಿ ಬೆಂಗಳೂರು ರೀಚ್ ಆಗ್ಬೋದು. ಇವತ್ತು ನಾನು ಆ ರೋಡಲ್ಲಿ ನಾನೇ ಡ್ರೈವ್ ಮಾಡ್ಕೊಂಡು ಹೋದಾಗ ಆ ಅನುಭವ ಇದೆ ಅಲ್ಲ, ಖುಷಿ ಇದೆ ಅಲ್ಲ, ತುಂಬಾ ಚೆನ್ನಾಗಿತ್ತು ಮಾತ್ರ. ಓಕೆ, ವಿಷಯಕ್ಕೆ ಬರ್ತಿದ್ದೆ ನಾನು. ಇವತ್ತು ನಾವು ತುಂಬಾ ಸಲ ನಾನು ಅನ್ಕೊಂಡಿದ್ದೆ ಅಲ್ಲಿಗೆ ಹೋಗ್ಬೇಕು, ದೇವರ ದರ್ಶನ ಮಾಡ್ಬೇಕು ಅಂತ, ಕಾಲ ಕೂಡಿ ಬರಲಿಲ್ಲ. ಆದ್ರೆ ಇವತ್ತು ಸಂಡೇ ರಜೆ ಇರುವ ಕಾರಣ ಮನೆಯವರೆಲ್ಲ ಮಕ್ಕಳೆಲ್ಲ ಆಯ್ತು ಹೋಗುವ ಅಂತ ಹೇಳಿ ನಾನು ಕೂಡ ಹೋಗುವಂತ ಹೊರಟಿದ್ದೇನೆ. ಇದು ಬೇರೆ ಯಾವ ಪ್ಲೇಸ್ ಅಲ್ಲ, ನಾವು ಹೋಗುವಂತ ಪ್ಲೇಸ್ ಇರುವಂತದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೌಡಗೆರೆ ಅಂತ ಚಾಮುಂಡೇಶ್ವರಿ ಕ್ಷೇತ್ರ. ಎಲ್ಲರಿಗೂ ಗೊತ್ತಿರ್ಬೋದು, ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಾದ್ಯಂತ ಅಥವಾ ವಿದೇಶದಿಂದಲೂ ಕೂಡ ನಮ್ಮ ರಾಷ್ಟ್ರದಿಂದ ಕೂಡ ಹಲವಾರು ಭಕ್ತರಲ್ಲಿ ಬಂದು ಭೇಟಿ ಕೊಟ್ಟು ಹೋಗ್ತಾರೆ. ಏನು ವಿಶೇಷತೆ ಇರ್ಬೋದು? ಬೇರೆ ಕಡೆ ದೇವಸ್ಥಾನಗಳೆಲ್ಲ ದೇವಸ್ಥಾನ ಗರ್ಭಗುಡಿಗಳಿಗೆ ಪೂಜೆ ಆಗ್ತದೆ, ಎಲ್ಲವೂ ಕೂಡ ಇರ್ತದೆ. ಆದ್ರೆ ಹೊರಗಡೆ ದೇವರನ್ನ ನಿಲ್ಸಲ್ಲ, ಅಂದ್ರೆ ಆವರಣದಲ್ಲಿ ನಿಲ್ಸಲ್ಲ, ಆದ್ರೆ ಇಲ್ಲಿ ನಿಲ್ಲಿಸ್ತಾರೆ. ಹಾಗಾಗಿ ನೋಡಿ, ಬೆಂಗಳೂರು ಮೈಸೂರು ಹೈವೇಲಿ ಹೋಗುವಂತ ಸಂದರ್ಭ ಈ ತರ ಬ್ರಿಡ್ಜ್ ಅಲ್ಲಿ ಸಿಗ್ತದೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ. ಈ ರೋಡು ಹೇಗಿದೆ ಅಂತ ಹೇಳಿದ್ರೆ, ಕೆಲವೇ ಕ್ಷಣಗಳಲ್ಲಿ ಎಷ್ಟು ದೂರ ಇದ್ರೂ ಕೂಡ ಬೇಗ ಹೋಗಿ ರೀಚ್ ಆಗುವಂತಹ ಚೇತನವನ್ನು ಮಾಡಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಟೋಲನ್ನು ಕೂಡ ನಾವು ಕಟ್ಟಬೇಕಾಗತ್ತೆ. ಫೋನ್ ಸ್ವಲ್ಪ ಅಡ್ಡೇಟ್ ನೋಡಿ, ಯಾಕಂದ್ರೆ ಇದು ಸ್ವಲ್ಪ ಕ್ರಾಸ್ ಮಾಡಿದ್ದಾರೆ ವಿಡಿಯೋ. ನಾನು ಡ್ರೈವಿಂಗ್ ಮಾಡ್ತಿರೋ ಕಾರಣ ಮಾಡ್ಲಿಕ್ಕಾಗಲಿ ನೋಡಿ. ಈಗ ನಾವು ಸ್ವಲ್ಪ ಬೆಳಿಗ್ಗೆ ತಿಂಡಿಯನ್ನು ಮಾಡಲಿಲ್ಲ, ಹಾಗಾಗಿ ಇಲ್ಲಿ ಒಂದು ನಾವು ಮಳವಳ್ಳಿಗೆ ಅಂದರೆ ಮದ್ದೂರಿಗೆ ರೀಚ್ ಆಗುವಾಗ ಇಲ್ಲಿ ಒಂದು ಮೆಸ್ ಇದೆ. ಆ ಮೆಸ್ಸಲ್ಲಿ ತಿಂಡಿ ಮಾಡಿ ಹೊರಡ್ತೀವಿ ನೋಡಿ. ಈಗ ರೀಚ್ ಆದ್ವಿ. ಅಂದ್ರೆ ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರದ ಹತ್ರ ನಾವು ನೋಡಿ ಯಾವ ರೀತಿ ವಾಹನ ನಿಲ್ಲಿಸಿದ್ದಾರೆ ನೋಡಿ. ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ, ನಾವು ಸ್ವಲ್ಪ ಹಿಂದೆನೆ ಮುಂದೆ ಹೋಗ್ಬೇಕು ಅಂತಿಲ್ಲ, ಸ್ವಲ್ಪ ಹಿಂದೆ ನಾವು ಪಾರ್ಕಿಂಗ್ ಮಾಡಿ ಹೋಗ್ಬೇಕಾಗತ್ತೆ. 40 ರೂಪೀಸ್ ಅಂತ ತಗೊಳ್ತಾರೆ ಕಾರಿಗೆ. 40 ರೂಪೀಸ್ 50 ರೂಪೀಸ್ ಸಮಥಿಂಗ್ ತಗೊಳ್ತಾರೆ. ಅಂದ್ರೆ ತುಂಬಾ ಸೇಫ್ಟಿ ಇದೆ, ಯಾವುದೇ ಸಮಸ್ಯೆಗಳಿಲ್ಲ. ನೀವು ನೇರವಾಗಿ ಮೈಸೂರು ಟು ಬೆಂಗಳೂರು ರಸ್ತೆಯಲ್ಲಿ ಮಧ್ಯ ಅಥವಾ ಕ್ರಾಸ್ ಆದಾಗ ರೋಡ್ ಮ್ಯಾಪ್ ಸಿಕ್ಕತ್ತೆ ನಿಮಗೆ. ಅಲ್ಲಿಂದ ಒಂದು 23-24 ಸಮಥಿಂಗ್ ಕಿಲೋಮೀಟರ್ ಇದೆ. ಹಾಗೆ ಗೂಗಲ್ ಹಾಕಿ ಬಂದ್ರೆ ನೋಡಿ ಎಷ್ಟು ಜನ ಇದ್ದಾರೆ. ಆಕ್ಚುಲಿ ನನಗೆ ಇವತ್ತು ಗೊತ್ತಿರಲಿಲ್ಲ, ಇವತ್ತು ಅಮಾಸೆ ಆದ ಕಾರಣ
ಹೆಚ್ಚಿನ ಭಕ್ತರಿದೆ ನೋಡಿ. ಮತ್ತೆ ತೋರಿಸ್ತೀನಿ ಎಷ್ಟು ಜನ ಭಕ್ತರು, ಎಷ್ಟು ಕ್ಯೂ ಇದೆ ಅಂದ್ರೆ ನೋಡಿ. ಪಕ್ಕದಲ್ಲಿ ಸಂತೆ ಇದೆ. ಸಣ್ಣ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವರ ಗಮನವನ್ನು ಬೇರೆ ಕಡೆ ಮಾಡಿ, ಯಾಕಂದ್ರೆ ಬಂದಾಗ ಕೊಡಿಸ್ಬೋದು, ಬಟ್ ಹೋಗುವಾಗ್ಲೇ ಅದು ಇದು ಬೇಕು ಅಂತ ಕೇಳಿದ್ರೆ ಕಷ್ಟ. ಹಾಗಾಗಿ ನೋಡಿ, ವಿಶ್ವ ಪ್ರಸಿದ್ಧ ಕ್ಷೇತ್ರ ದಾವಣಗೆರೆ ಶ್ರೀ ಚಾಮುಂಡೇಶ್ವರಿ. ನೋಡಿ, ಫಸ್ಟಿಗೆ ಬಂದು ಇಲ್ಲಿ ಕಾಲೆಲ್ಲ ತೊಳೆದು ಮತ್ತೆ ಹೋಗ್ಬೇಕಾಗತ್ತೆ. ಬಟ್ ಇಲ್ಲಿ ಗೇಟ್ ಫುಲ್ ಆಗಿದೆ ನೋಡಿ, ಇವತ್ತು ಇಲ್ಲಿ ಬಿಡ್ತಾ ಇಲ್ಲ. ಸೆಕೆಂಡ್ ಗೇಟ್ ಅಲ್ಲಿ ಬಿಡ್ತಾ ಇದೆ. ತುಂಬಾ ರಶ್ ಇದೆ. ಆಕ್ಚುಲಿ ನಾವು ಗೆಸ್ ಮಾಡಲಿಲ್ಲ ಎಷ್ಟು ರಶ್ ಇದೆ ಅಂತ ಹೇಳಿ. ನೋಡಿ, ಕ್ಯೂ ನಿಂತಿದ್ದೇವೆ. ನಿಂತು ಸರದಿ ಸಾಲಿನಲ್ಲಿ ನಿಂತು ಈಗ ಇನ್ನೂ ತುಂಬಾ ಇದೆ ನೋಡಿ ಒಳಗಡೆ. ಈಗ ನಮಗೆ ಹೇಗೂ ಒಳಗಡೆ ಬಂದ್ವಿ ನಾವೀಗ. ನೋಡಿ ಕ್ಯೂ, ಈ ತರ ಕ್ಯೂ ಇಲ್ಲಿ ಆಗಿ ಡೈರೆಕ್ಟ್ ಆಗಿ ಒಂದು ತುಂಬಾ ಇದೆ. ಇದು ಲೈನ್ ಹೋಗಿ 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 ನೋಡಿ. ಇಲ್ಲಿ ತೆಂಗಿನ ಮರ ಆ ತರ ಎಲ್ಲ ಇದೆ. ನಾನೇ ಹಾಕಿದಲ್ಲಿ ತೋರಿಸಿದಂದ್ರೆ ಈ ತರ ತೋರಿಸಿದಾಗ ಯಾರು ಹೊಸದಾಗಿ ಬರ್ತಾರೆ ಅವ್ರಿಗೆ ಸ್ವಲ್ಪ ಅನುಭವ ಆಗ್ತದೆ, ನೋಡಿದಾಗೆ ಆಗುತ್ತೆ, ಸ್ವಲ್ಪ ಬೇಗ ರೀಚ್ ಆಗ್ಲಿಕ್ಕೆ ಆಗ್ತದೆ. ಆಕ್ಚುಲಿ ಇಲ್ಲಿ ಬರುವವರು ಸ್ವಲ್ಪ ಬೆಳಿಗ್ಗೆ ಬೇಗ ಬಂದ್ರೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಬೇಗ ದರ್ಶನವನ್ನು ಪಡಿ. ನೋಡಿ ತಾಯಿ ಚಾಮುಂಡೇಶ್ವರಿ ನೋಡಿ, ತುಂಬಾ ಕಡೆ ನೋಡಿರ್ತೀರಿ ನೀವು ಬೇರೆ ಬೇರೆ, ಆದ್ರೆ ಈ ರೀತಿ ಎಲ್ಲಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಭಕ್ತರಿಗೆ ಸ್ವಲ್ಪ ಕಡಿಮೆ. ಆಮೇಲೆ ನೋಡಿ ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ. ಈಗ ಅಷ್ಟು ಜನ ಏನಿಲ್ಲ, ಅದು ನೋಡಿ ಎಷ್ಟು ಸುಂದರವಾಗಿ ಶ್ರೀ ಕ್ಷೇತ್ರ ದಾವಣಗೆರೆ ಅಂತ ಹಾಕಿದ್ದಾರೆ. ವಿಶೇಷ ಇನ್ನೂ ಕೂಡ ಇದೆ, ಯಾಕಂದ್ರೆ ಒಳಗಡೆ ನೋಡಿ ತೆಂಗಿನಕಾಯನ್ನ ಹಾಕಿ ರೂಪ ನೋಡಿ, ಅದೆಲ್ಲ ಏನು ವೈಟ್ ಏನು ಕಾಣಿಸ್ತದೆ ಸಾಲುಗಳು, ಅದೆಲ್ಲವೂ ಕೂಡ ಭಕ್ತರು ತಾಯಿಗೆ ಅರ್ಪಿಸಿದಂತಹ ಕಾಣಿಕೆಗಳು. ಅವರ ಏನು ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡು ಅವರ ಕಷ್ಟ ಸುಖಗಳನ್ನು ತಾಯಿ ಈಡೇರಿಸ್ತಾರೆ. ಈಡೇರಿಸಿದ ಸಂದರ್ಭದಲ್ಲಿ ಅವರು ಭಕ್ತ ತಂದು ಅಲ್ಲಿ ಕಾಯನ್ನ ಹರಕೆ ರೂಪದಲ್ಲಿ ಕರ್ತಾರೆ. ತುಂಬಾ ವಿಶೇಷತೆ ಇದೆ ದೇವಸ್ಥಾನಕ್ಕೆ. ದೇವಸ್ಥಾನ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಎಲ್ಲವೂ ಕೂಡ ನೆರವೇರುತ್ತದೆ ಎಂದು ಭಕ್ತರ ಮನದಾಳದ ಮಾತುಗಳು. ಹಾಗಾಗಿ ನೋಡಿ, ಇಲ್ಲಿ ಕ್ಯೂ ಇದೆ. ಈ ತರ ಹೋಗಿ ಲೈನಲ್ಲಿ ಒಳಗಡೆ ಇನ್ನೂ ತುಂಬಾ ಕ್ಯೂ ಇದೆ. ಹಾಗಾಗಿ ಹೋಗ್ತಾ ಇದೀವಿ ನಾವೀಗ. ಒಂದು 2-3 ಗಂಟೆ ಬೇಕಾಗ್ಬೋದು ದರ್ಶನ ಮಾಡ್ಲಿಕ್ಕೆ, ಅಷ್ಟು ಜನ ಇದ್ದಾರೆ ನೋಡಿ. ಯಾವ ರೀತಿ ಭಕ್ತರು ಕಾಣಿಕೆಗಳನ್ನು ಸಲ್ಲಿಸ್ತಾರೆ. ಈ ನಿಮಗೆ ಈ ಕಾಣಿಕೆಗಳು ಅಥವಾ ಭಕ್ತರ ಏನು ಅರ್ಪಿಸ್ತಾರೆ, ಈ ಕ್ಯೂ ನೋಡುವಾಗಲೇ ಗೊತ್ತಾಗಿರುವ ಎಷ್ಟು ಜನ, ಲಕ್ಷಾಂತರ ಭಕ್ತರು ಬಂದು ತಮ್ಮ ಹರಕೆಗಳನ್ನು ಇಲ್ಲಿ ಈಡೇರಿಸಿಕೊಂಡು ಭಕ್ತಿಯಿಂದ ಕಾಣಿಕೆ ಮಾಡಿ ಹೋಗ್ತಾರೆ. ವಿಶೇಷ ಅಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆ ಆಗಿರೋ ಕಾರಣ ಹೆಚ್ಚಿನ ಭಕ್ತರು ಇಲ್ಲಿ ಬಂದಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಯಾವುದೇ ರೀತಿಯಿಂದ ನೂಕುನುಗ್ಗಲಿಲ್ಲ. ಕ್ರಮವತ್ತಾಗಿ ಒಬ್ಬರು ಅಥವಾ ಇಬ್ರು ಕ್ಯೂಯಲ್ಲಿ ಹೋಗುವುದು. ತುಂಬಾ ಸೊಗಸಾಗಿ ಚಂದವಾಗಿ ಮಾಡಿದ್ದಾರೆ. ಹಾಗೆ ನೋಡಿ, ಇದು ಕ್ಷೇತ್ರ. ಬಟ್ ಆ ಕಡೆಯಿಂದ ಇನ್ನು ನಾವು ತೋರಿಸ್ತೇನೆ ನಿಮಗೆ ಆ ಕಡೆಯಿಂದ. ನೋಡಿ ಇಲ್ಲಿ ನೋಡಿ, ಇಷ್ಟು ಕ್ಯೂ ಇತ್ತಲ್ಲ, ಆಯ್ತು ಹೋಗಿ ಬಂದ್ವಿ. ಬೆಳಗ್ಗೆ ನೋಡಿ ಹೋಗಿ ದರ್ಶನ ಮಾಡಿ ಬಂದು ಸ್ವಲ್ಪ ಹೊರಗಡೆ ನೋಡಿ ತುಂಬಾ ಹತ್ತಿರದಿಂದ ತೋರಿಸ್ತಿದ್ದೇನೆ ನಾನು. ಪರಂಪರೆ ಅನಾವರಣ. ಹಾಗಾಗಿ ಮದ್ದೂರು ತಾಲೂಕಿನಲ್ಲಿರುವಂತಹ ಈ ಗೌಡಗೆರೆಯ ಚಾಮುಂಡೇಶ್ವರಿ ಕ್ಷೇತ್ರ ವಿಶೇಷವಾದಂತಹ ಕ್ಷೇತ್ರ. ಸಾವಿರಾರು ಭಕ್ತರು ಬರ್ತಾರೆ. ಸಾವಿರಾರು ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನ, ತಮ್ಮ ಪ್ರಾರ್ಥನೆಗಳನ್ನ ಈಡೇರಿಸಿಕೊಳ್ತಾರೆ. ಇಲ್ಲಿ ಅಮಾವಾಸ್ಯೆ ಆಗಿರೋ ಕಾರಣ ಹೆಚ್ಚು ಜನ ಬಂದಿದ್ದು. ತುಂಬಾ ರಶ್ ಇತ್ತು, ಆದ್ರೆ ಎಷ್ಟೇ ರಶ್ ಇದ್ರು ಕೂಡ ಸುಂದರ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಾಗದಾಗ ನಿರ್ವಹಣೆ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲ ನಾವು ನೋಡ್ತಾ ಇದೆ, ಕ್ಯೂ ಇದೆ, ತುಂಬಾ ಕ್ಯೂ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗಿಸ್ಬೋದು ಇಲ್ಲಿ ಎಲ್ಲ. ಅಂದ್ರೆ ಒಮ್ಮೆ ದರ್ಶನ ಆಗದೆ ನಿಮಗೆ, ಅಂದ್ರೆ ದೇವಿಯ ದರ್ಶನ ಆಗದೆ ಎಲ್ಲಿ ಕೂಡ ನಿಮಗೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಂಟ್ರೆನ್ಸ್ ಇದೆ, ಏನು ಕ್ಯೂ ಅಲ್ಲಿ ಹೋಗ್ತೀರಿ, ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡಿ ಹೊರಗಡೆ ಬರುವಂತದ್ದು. ಮಿಡ್ಲಲ್ಲಿ ಯಾವುದೇ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆದ ಮೇಲೆ ಇಲ್ಲಿ ಬಂದು ಅಲ್ಲಿ ಹೋಗಿ ತಾಯಿ ದರ್ಶನ ಪಡೆದು ಫೋಟೋ ಎಲ್ಲ ತಗೊಳ್ಬಹುದು.
ಫೋಟೋ ಎಲ್ಲ ತಗೊಂಡ ಮೇಲೆ ನೋಡಿ ಇವತ್ತೆಷ್ಟು. ಆವಾಗ ನಾನು ನಿಮಗೆ ತೋರಿಸಿದೆ, ಸ್ವಲ್ಪ ಜನ ಇದ್ರು. ಈಗ ಅಂದಾಜು ಒಂದು 2-2.25 ಗಂಟೆ ಆಗಿದೆ. 2 ರಿಂದ 3 ಗಂಟೆ ಆಗಿದೆ. ಇಂಥ ಸಹ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ತುಂಬಾ ಜನ ಇದೆ. ಇನ್ನೂ ಕೆಲವು ವಿಶೇಷತೆಗಳಿದೆ, ಅದು ನಿಮಗೆ ನಾನು ತೋರಿಸ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಅದು ಗೊತ್ತಿರಲಿಲ್ಲ. ನಾನು ತುಂಬಾ ವಿಡಿಯೋ ನೋಡಿದ್ದೆ, ಬಟ್ ಈ ಈ ತರ ವಿಡಿಯೋ ಇಲ್ಲಿ ಹಾಕ್ಲಿಲ್ಲ. ನಾನು ನಿಮಗೆ ತೋರಿಸ್ತೇನೆ ನೋಡಿ. ಆಕ್ಚುಲಿ ಅದು ಹಿಂದೆ ಆಗಿದೆಯಾ ನಂಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ವಿಶೇಷ ಕೌಂಟರ್, ಸೇವಾ ಕೌಂಟರ್ ಎಲ್ಲ ಇದೆ. ಇದನ್ನ ಓದಿಕೊಂಡು ಮುಂದಕ್ಕೆ ನೀವು ಮಾಡ್ಬೋದು. ನೋಡಿ ವಿಶೇಷ ಏನಂತ ಹೇಳಿದ್ರೆ, ಇದರ ಒಳಗೆ ಒಂದು ಮ್ಯೂಸಿಯಂ ತರ ಇದೆ ನೋಡಿ. ನಮಗೆ ಗೊತ್ತಿರಲಿಲ್ಲ, ಬಟ್ ಅಲ್ಲಿ ಕರೆದು ನಾವು ಹೋಗಿ ನೋಡುವಾಗ ಏನು ವಿಶೇಷ ನೋಡಿ. ಹಿಂದಿನ ಕಾಲದೆಲ್ಲವೂ ಕೂಡ ಇಲ್ಲಿ ಇದೆ. ಅಂದ್ರೆ ದೊಡ್ಡವರಿಗೆ 50 ರೂಪಾಯಿ ಪೀಸ್ ಇರುತ್ತೆ, ಸಣ್ಣ ಮಕ್ಕಳಿಗೆ ಯಾವುದೇ ಪೀಸ್ ಇಲ್ಲ. ಬಟ್ ಸುಮಾರು 1 ಗಂಟೆಗಳ ಕಾಲ ಇಲ್ಲಿ ನೋಡ್ಬೋದು. ತುಂಬಾ ಸರ್ವಜ್ಞ ಇರ್ಬೋದು, ಕವಿರತ್ನ ಕಾಳಿದಾಸ ಇರ್ಬೋದು, ಬಸವಣ್ಣ ಇರ್ಬೋದು, ಬೇರೆ ಬೇರೆ ಹಿಂದಿನ ಕಾಲದಲ್ಲಿ ಯಾವ ರೀತಿಯೆಲ್ಲ ಶಿಕ್ಷಣ ನಮಗೆ ಸಿಕ್ತಿತ್ತು, ಯಾವ ರೀತಿಯಲ್ಲೇ ಶಿಕ್ಷಣ ಒದಗಿಸಿತ್ತು, ಅದೆಲ್ಲವೂ ಕೂಡ, ಯಾವ ರೀತಿಯಲ್ಲಿ ರಾಜರೆಲ್ಲ ಯುದ್ಧ ಮಾಡ್ತಿದ್ರು, ಇದೆಲ್ಲವೂ ಕೂಡ ಇಂದಿನ ಮಕ್ಕಳಿಗೆ ನಾವು ಪರಿಚಯವನ್ನ ಮಾಡುವಂತ ಅಗತ್ಯ ತುಂಬಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳು ಫೋನಲ್ಲಿ ಇರುವ ಸಂದರ್ಭದಲ್ಲಿ, ಹಿಂದೆ ಯಾವುದೇ ಫೋನ್ಗಳು ಇರಲಿಲ್ಲ. 20 ವರ್ಷ ಹಿಂದೆ ಹೋದ್ರೆ, 20-30 ವರ್ಷ ಹಿಂದೆ ಹೋದ್ರೆ ಯಾವುದೇ ಮಕ್ಕಳಿಗೆ ಫೋನ್ಗಳಿರ್ಲಿಲ್ಲ. ಆಟ ಆಡ್ತಿದ್ರು, ಬರೀತಿದ್ರು, ಈ ತರ ಜೀವನ. ಈಗ ಏನಾಗಿದೆ ಅಂದ್ರೆ ಎಲ್ರಿಗೂ ಫೋನ್ ಕೊಟ್ಟು ಎಲ್ಲವೂ ಕೂಡ ಶಿಕ್ಷಣದ ದಿಕ್ಕೇ ಬದಲಾಗಿ. ಹಾಗಾಗಿ ಇದೆಲ್ಲವೂ ಕೂಡ ನೋಡಿ, ಇಲ್ಲಿ ಹಿಂದಿನ ಮಹಾರಾಜೆಲ್ಲ ಹೇಗಿರ್ತಾರೆ, ಅವರ ವೇಷಭೂಷಣಗಳು, ಶಿಕ್ಷಣಗಳು, ಕವಿರತ್ನ ಕಾಳಿದಾಸ, ಬಸವಣ್ಣ, ತುಂಬಾ ಸೊಗಸಾಗಿದೆ ಇದು. ಯಾಕಂತ ಹೇಳಿದ್ರೆ ಈಗ ಎಷ್ಟು ಕಟ್ತಾ ಇದೆ ನೋಡಿ, ಒನಕೆ ಓಬವ್ವ. ಹೆಚ್ಚಿನ ಮಕ್ಕಳಿಗೆ ಇವತ್ತು ಒನಕೆ ಓಬವ್ವ ಅಂದ್ರೆ ಯಾರು ಗೊತ್ತಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ನಾವು ತೋರಿಸಿದ್ರಲ್ಲಿ ಇಡೀ ನಮ್ಮ ಜೀವನ ಶೈಲಿ ಇದೆ. ಅಂದ್ರೆ ಸಣ್ಣ ಮಗುವಿಂದ ಹಿಡಿದು ರಾಜರು ಮಹಾರಾಜರು ಈ ತರ ಎಲ್ಲವೂ ಕೂಡ ಇದೆ. ಎಲ್ಲವೂ ಕೂಡ ನಾವು ನೋಡ್ಲಿಕ್ಕೆ ಓಡಗೆರೆಯಲ್ಲಿ ದೇವರ ಶ್ರೀ ಚಾಮುಂಡೇಶ್ವರಿ ದರ್ಶನ ಮಾಡಿ ಮತ್ತೆ ಮುಂದಕ್ಕೆ ಹೋದಾಗ ಅದೆಲ್ಲವೂ ಸಿಗ್ತದೆ. ಇಲ್ಲಿರುವಂತಹ ನವದುರ್ಗೆಯರನ್ನು ಕೂಡ ಇಲ್ಲಿ ಆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಕೂಡ ನವದುರ್ಗೆಯರನ್ನು ಕೂಡ ಇಲ್ಲಿ ಸಮಾನ. ಬೇರೆ ಬೇರೆ ದಿನಗಳಲ್ಲಿ ತಾಯಿ ಹೇಗೆ ಇರ್ತಾರೆ, ದುರ್ಗಾ ಪರಮೇಶ್ವರ ತಾಯಿ, ಚಾಮುಂಡೇಶ್ವರಿ ತಾಯಿ ಬೇರೆ ಬೇರೆ ರೂಪದಲ್ಲಿ ಕಂಗೊಳಿಸ್ತಾರೆ ಅಂತೇಳಿ ತುಂಬಾ ಸೊಗಸಾಗಿ ಮಾಡಿದ್ದಾರೆ. ಇದನ್ನು ನಮಗೆ ನೋಡ್ಲಿಕ್ಕೆ ಬಂದರೆ ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಕಾಳಿ ಮಹಾಕಾಳಿ
ಶಿವಾಲಯದಲ್ಲಿ ನೋಡಿ, ಹಿಮಾಲಯದಲ್ಲಿ ಶಿವ ತಪಸ್ ಮಾಡುವಂಥದ್ದು, ಶಿವಲಿಂಗ, ಎಲ್ಲವೂ ಕೂಡ ಮಕ್ಕಳಿಗೆ, ಇಲ್ಲಿಗೆ ಬರುವಂತ ಎಲ್ಲ ಪ್ರವಾಸಿಗರಿಗಿರ್ಬೋದು ತುಂಬಾ ಖುಷಿ ಬರುತ್ತೆ. ಯಾವುದೇ ರೀತಿಯಲ್ಲಿ ಬೋರ್ ಆಗುದಿಲ್ಲ. ಯಾಕಂದ್ರೆ ದೇವರ ದರ್ಶನ ಮಾಡಿ ಮತ್ತೆ ಪಕ್ಕದಲ್ಲಿ ಕೆಲವಿರುವಂತ ಮ್ಯೂಸಿಯಂ ತರ ಇದೆ, ಅಲ್ಲಿ ಬಂದು ನೋಡಿ ಆಕಾಶ ಚಿತ್ರವನ್ನು. ವಿಕ್ರಮ್ ನೋಡಿ, ಚಂದ್ರಯಾನ ಹೋಗಿದಂತ ವಿಕ್ರಮ್ ರಾಕೆಟ್ ಅನ್ನು ಕೂಡ ಇಲ್ಲಿ ಸುಂದರವಾದ ಚಿತ್ರ ಮಾಡಿದ್ದಾರೆ ನೋಡಿ. ಯಾವ ರೀತಿಯಲ್ಲಿ ಸೌರ ವಿದ್ಯುತ್ ರಾಕೆಟ್ ಅನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ. ಹಾಗಾಗಿ ಸಣ್ಣ ಸಣ್ಣ ಮಕ್ಕಳನ್ನ ನಾವು ಕರ್ಕೊಂಡು ಬಂದ್ರೆ ಬೇರೆ ಕಡೆ ಹೋಗೋದಕ್ಕಿಂತ ಇಲ್ಲಿ ಬಂದ್ರೆ ಎಲ್ಲವೂ ಕೂಡ ಸ್ವಲ್ಪ ಚೆನ್ನಾಗಿ, ಹಾಗಾಗಿ ನೋಡಿ ಯಾವ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಯಾವುದನ್ನು ಕೂಡ ಮುಟ್ಟುವಾಗಿಲ್ಲ. ಮೈಕ್ ಎಲ್ಲ ಇದೆ, CC ಕ್ಯಾಮರಾ ಇದೆ, ಎಲ್ಲವೂ ಕೂಡ ಅಳವಡಿಸ್ತಾರೆ. ಹಾಗಾಗಿ 50 ರೂಪಾಯಿ ಕೊಟ್ಟರೆ ಯಾವುದೇ ಸಮಸ್ಯೆಗಳಿಲ್ಲ. ಎಲ್ಲವೂ ಕೂಡ ನೋಡಿ ಹೇಗೆ ಮಾಡಿದ್ದಾರೆ, ವಿಶಿಷ್ಟ ರೀತಿಯ ಕೆತ್ತನೆಗಳು. ನೋಡಿ ಯಾವ ರೀತಿ ಇದೆ ಅಂತಾನೆ ಎಲ್ಲ ದೇವಸ್ಥಾನದ್ದು. ಭಾರತ ದೇಶದ ಪ್ರತಿಯೊಂದು ದೇವಸ್ಥಾನದ ಫೋಟೋವನ್ನು ಕೂಡ ಇಲ್ಲಿ ಅದೇ ತರ ಕೆತ್ತನೆ ಮಾಡಿ ಸಂಗ್ರಹ ಮಾಡಿ ತೋರಿಸ್ತಾ ಇದ್ದಾರೆ. ಕೇವಲ 50 ರೂಪಾಯಿಯಲ್ಲಿ ನಮಗೆ ಈ ನಮ್ಮ ಭಾರತ ದೇಶದಲ್ಲಿರುವಂತ ಎಲ್ಲ ದೇವಸ್ಥಾನಗಳ, ಎಲ್ಲ ಶಿಲ್ಪಿಗಳ, ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ರಾಜರು ಮಹಾರಾಜರ ಎಲ್ಲರ ಪರಿಚಯವನ್ನ ಇಲ್ಲಿ ನಾವು ನೋಡಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ. ಹಾಗಾಗಿ ಸಮಯ ಬಿಡುವು ಸಿಕ್ಕಾಗ ತುಂಬಾ ಹತ್ತಿರ ಇದ್ರೆ ನೀವು ಮಂಗಳೂರು ಕಡೆ ಎಲ್ಲ ಬಂದ್ರೆ ನೇರ ಮೈಸೂರು ಬಂದು, ಮೈಸೂರು ಟು ಬೆಂಗಳೂರು ಬಂದು ಮದ್ದೂರಿಗೆ ಬಂದು ಮದ್ದೂರಿಂದ ನೇರವಾಗಿ ಬರ್ಬೋದು. ಇಲ್ಲಿ ಲೋಕಲ್ ಅವರಿಗೆಲ್ಲ ಗೊತ್ತಿರತ್ತೆ, ತುಂಬಾ ಸಲ ಹೋಗಿರ್ತಾರೆ. ಹಾಗಾಗಿ ಮಂಗಳೂರು ಕಡೆಯಿಂದ ಯಾರು ಟೂರ್ ಬಂದ್ರೆ ಇಲ್ಲಿ ಪಯಣ ಮ್ಯೂಸಿಯಂ ಇದೆ, ಮ್ಯೂಸಿಯಂ ಮುಗಿಸಿ ಆ ಕಡೆ ಬಂದಾಗ ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ. ದಯವಿಟ್ಟು ನೋಡಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ.
ಎಲ್ಲ ನೋಡಿ ಇತ್ತು. ನೆಕ್ಸ್ಟಿಗೆ ತಾಯಿಯ ಅನ್ನ ಪ್ರಸಾದ ನೋಡಿ, ಇಲ್ಲಿ ಅನ್ನ ಪ್ರಸಾದ ಕೂಡ ಇದೆ. ಮತ್ತೆ ಸ್ವೀಟ್ ಎಲ್ಲ ಹಾಕ್ತಾರೆ. ಸ್ವೀಟ್ ಹಾಕಿದ ಮೇಲೆ ಅನ್ನ ಪ್ರಸಾದ ಎಲ್ಲ ಪಾಯಸ ನೋಡಿ, ಪಾಯಸ ಕೂಡ ಇದೆ, ಪ್ರಸಾದ ಹಾಗೆ ಅನ್ನ ಪ್ರಸಾದ ಕೂಡ ಇದೆ. ಹಾಗಾಗಿ ಇಲ್ಲಿ ಧನ್ಯವಾದವರಿಗೆ ಮಧ್ಯಾಹ್ನ ಊಟ ಕೂಡ ಅಂದ್ರೆ ಪ್ರಸಾದ ಕೂಡ ದೊರೆಯುತ್ತದೆ. ಹಾಗಾಗಿ ಒನ್ ಡೇ ಟ್ರಿಪ್ ಏನಾದ್ರು ಇದ್ರೆ, ಒನ್ ಡೇ ಟ್ರಿಪ್ ಮಾಡುವವರಿದ್ರೆ ಖಂಡಿತವಾಗಿ ಇಲ್ಲಿ ಈ ಕ್ಷೇತ್ರಕ್ಕೆ ಬರ್ಬೋದು. ಬಂದಾಗ ದೇವರ ಆಶೀರ್ವಾದ ತಕೊಂಡು ತಮ್ಮ ಕಷ್ಟಾರ್ಥಗಳನ್ನ ತಾಯಿಯಲ್ಲಿ ಬೇಡ್ಕೊಂಡ್ರೆ ತಾಯಿ ಹೇಳ್ತಾರೆ. ಹೊಸ